ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, 2026ರ T20 ವಿಶ್ವಕಪ್ನಲ್ಲಿ ನಮ್ಮ ಭಾರತ ತಂಡ ಯಾವುದೇ ಸೋಲನ್ನು ಕಾಣದೆ ಮುನ್ನುಗ್ಗುತ್ತಿದೆ. ಆದರೂ ಸಹ ನಮ್ಮ ಟೀಮ್ ಇಂಡಿಯಾದಲ್ಲಿ ಒಂದು ಬಹುದೊಡ್ಡ ವೀಕ್ನೆಸ್ ಇದೆ. ಅದು ಯಾವುದಂದರೆ ಆಫ್ ಸ್ಪಿನ್ನರ್ಗಳನ್ನು ಎದುರಿಸಲು ಭಯಪಡುತ್ತಿರುವುದು. ಹೌದು, T20 ವಿಶ್ವಕಪ್ನ ಮೊದಲ ಸುತ್ತಿನಲ್ಲಿ ಟೀಮ್ ಇಂಡಿಯಾ 4 ಪಂದ್ಯಗಳನ್ನು ಜಯ ಸಾಧಿಸಿದೆ. ಆದಾಗ್ಯೂ ಭಾರತೀಯ ಬ್ಯಾಟರ್ಗಳು ಆಫ್ ಸ್ಪಿನ್ನರ್ಗಳನ್ನು ಎದುರಿಸಲು ಪರದಾಡುತ್ತಿರುವುದು ಅಂಕಿಅಂಶಗಳಿಂದ ಬಹಿರಂಗವಾಗಿದೆ. ಆದ್ದರಿಂದಲೇ ಶುಕ್ರಿ ಕರ್ನಾಡ್ ಸಹ ಭಾರತದ ಬಂಡವಾಳವನ್ನು ಬಯಲು ಮಾಡ್ತೀವಿ ಅಂತ ಎಂದಿರಬಹುದು. ಏಕೆಂದರೆ ಕಳೆದ 4 ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಬ್ಯಾಟರ್ಗಳು ಆಫ್ ಸ್ಪಿನ್ನರ್ಗಳ ವಿರುದ್ಧ ಪ್ರತಿ ಓವರ್ಗೆ 7ಕ್ಕಿಂತ ಕಡಿಮೆ ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ. ಅದರಲ್ಲೂ ಆ ಟಾಪ್ ಆರ್ಡರ್ ಬ್ಯಾಟರ್ಗಳು ಆಫ್ ಸ್ಪಿನ್ನರ್ಗಳಿಗೆ ವಿಜಯ ತಪ್ಪಿಸಿರುವುದು ಚಿಂತೆಗೆ ಕಾರಣವಾಗಿದೆ. ಅದೇ ರೀತಿ ಆಫ್ ಸ್ಪಿನ್ ವಿರುದ್ಧ ಭಾರತೀಯ ಬ್ಯಾಟರ್ಗಳ ರನ್ ರೇಟ್ ಪ್ರತಿ ಓವರ್ಗೆ ಕೇವಲ 6.23 ಮಾತ್ರ. ಇದು ಸಹ USA, ನೆದರ್ಲ್ಯಾಂಡ್ ಮತ್ತು ನಮೀಬಿಯಾ ವಿರುದ್ಧದ ಮ್ಯಾಚ್ಗಳಲ್ಲಿ ಕಂಡಿರುವುದು ಆಶ್ಚರ್ಯಕರ ಸಂಗತಿ. ಕಳೆದ 4 ಪಂದ್ಯಗಳಲ್ಲಿ ಭಾರತ ಕಳೆದುಕೊಂಡ ಒಟ್ಟು 31 ವಿಕೆಟ್ಗಳಲ್ಲಿ 11 ವಿಕೆಟ್ಗಳು ಆಫ್ ಸ್ಪಿನ್ನರ್ಗಳ ಪಾಲಾಗಿದೆ. ಹಾಗಾದರೆ ಭಾರತದ ವಿರುದ್ಧ ಆಫ್ ಸ್ಪಿನ್ನರ್ಗಳು ಮೇಲ್ಗೈ ಸಾಧಿಸುವುದರಿಂದ ಇದಕ್ಕೆ ಕಾರಣಗಳೇನು ಎಂಬುದನ್ನು ಹುಡುಕುತ್ತಾ ಹೋದರೆ ಎಡಗೈ ಬ್ಯಾಟರ್ಗಳ ಪ್ರಾಬಲ್ಯ. ಭಾರತದ ಅಗ್ರ ಕ್ರಮಾಂಕದಲ್ಲಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಅವರಂತಹ ಎಡಗೈ ಬ್ಯಾಟರ್ಗಳಿದ್ದಾರೆ. ಚೆಂಡು ಎಡಗೈ ಬ್ಯಾಟರ್ಗಳಿಗಿಂತ ದೂರ ತಿರುಗುವುದರಿಂದ ಆಫ್ ಸ್ಪಿನ್ನರ್ಗಳು ಇವರಿಗೆ ಮಾರಕವಾಗುತ್ತಿದ್ದಾರೆ. ಸ್ಟ್ರೈಕ್ ರೊಟೇಷನ್ ಕೊರತೆ, ಮಧ್ಯಮ ಓವರ್ಗಳಲ್ಲಿ ಸಿಂಗಲ್ಸ್ ಮತ್ತು ಡಬಲ್ಸ್ ತೆಗೆದುಕೊಳ್ಳುವಲ್ಲಿ ಬ್ಯಾಟರ್ಗಳು ವಿಫಲರಾಗುತ್ತಿದ್ದಾರೆ. ಇದರಿಂದ ಒತ್ತಡ ಹೆಚ್ಚಾಗಿ ದೊಡ್ಡ ಹೊಡೆತಕ್ಕೆ ಹೋಗಿ ವಿಕೆಟ್ ಒಪ್ಪಿಸುತ್ತಿದ್ದಾರೆ. ಸುನಿಲ್ ಗವಾಸ್ಕರ್ ಅವರಂತಹ ತಜ್ಞರ ಪ್ರಕಾರ ಇಂದಿನ ಬ್ಯಾಟರ್ಗಳು ಪವರ್ ಹಿಟ್ಟಿಂಗ್ಗೆ ಹೆಚ್ಚು ಒತ್ತು ನೀಡುತ್ತಿರುವುದರಿಂದ ಸಾಂಪ್ರದಾಯಿಕವಾಗಿ ಸ್ಪಿನ್ ಆಡುವ ಕಲೆ ಕಡಿಮೆಯಾಗುತ್ತಿದೆ ಅಂತ ಹೇಳಿದ್ದಾರೆ. ಭಾರತ ತಂಡದ ಅತಿ ದೊಡ್ಡ ವೀಕ್ನೆಸ್ ಆಫ್ ಸ್ಪಿನ್ನರ್ಗಳಿಗೆ ವಿಕೆಟ್ ಒಪ್ಪಿಸುತ್ತಿರುವುದು ಅಂತ ಹೇಳಿದೆ. ಹಾಗಾದರೆ ಭಾರತ ತಂಡದ ವಿರುದ್ಧ ಯಾವೆಲ್ಲ ಬೌಲರ್ಗಳು ಹೆಚ್ಚು ವಿಕೆಟ್ ಕಬಳಿಸಿದ್ದಾರೆ ಅಂತ ನೋಡೋದಾದರೆ, ನಮೀಬಿಯಾ ವಿರುದ್ಧ ಎರಾಸ್ಮಸ್ 4 ವಿಕೆಟ್ ಪಡೆದು ಭಾರತ ತಂಡದ ಲೈನಪ್ ಅನ್ನು ನಡಗಿಸಿದ್ದರು. ಅದೇ ರೀತಿ ಪಾಕಿಸ್ತಾನ ವಿರುದ್ಧ ಪಾಕ್ ತಂಡದ ಪಾರ್ಟ್ ಟೈಮ್ ಆಫ್ ಸ್ಪಿನ್ನರ್ ಸೈಮ್ ಅಯೂಬ್ಗೆ ಟೀಮ್ ಇಂಡಿಯಾದ 3 ಬ್ಯಾಟರ್ಗಳು ವಿಕೆಟ್ ಒಪ್ಪಿಸಿದ್ದರು. ಅಲ್ಲದೆ ಸೈಮ್ 4 ಓವರ್ಗಳಲ್ಲಿ ನೀಡಿದ್ದು ಕೇವಲ 25 ರನ್ ಮಾತ್ರ. ನೆದರ್ಲ್ಯಾಂಡ್ಸ್ ವಿರುದ್ಧ ಆರ್ಯನ್ ದತ್ ಅವರು ಪವರ್ ಪ್ಲೇನಲ್ಲಿಯೇ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ವಿಕೆಟ್ ಪಡೆದಿದ್ದರು. ಅದೇ ರೀತಿ ಸೌತ್ ಆಫ್ರಿಕಾ ತಂಡದಲ್ಲೂ ಸಹ ಆಫ್ ಸ್ಪಿನ್ನರ್ಗಳೇ ದಂಡೆ ಇದೆ. ಟೀಮ್ ಇಂಡಿಯಾ ವಿರುದ್ಧ ಸೌತ್ ಆಫ್ರಿಕಾ ತಂಡದ ನಾಯಕ ಐಡನ್ ಮಾರ್ಕ್ರಮ್ ಆಫ್ ಸ್ಪಿನ್ ಅಸ್ತ್ರ ಉಪಯೋಗಿಸುವ ಸಾಧ್ಯತೆ ಇದೆ. ಏಕೆಂದರೆ ಖುದ್ದು ಮಾರ್ಕ್ರಮ್ ಆಫ್ ಸ್ಪಿನ್ ಬೌಲರ್. ಇನ್ನು ಸ್ಟಬ್ಸ್ ಕೂಡ ಆಫ್ ಸ್ಪಿನ್ನರ್ ಎಸೆಯಬಲ್ಲರು. ಇದರ ಜೊತೆಗೆ ಎಡಗೈ ಆರ್ಥೋಡಾಕ್ಸ್ ಸ್ಪಿನ್ನರ್ ಆಗಿ ಕೇಶವ್ ಮಹಾರಾಜ್ ಕೂಡ ಇರಲಿದ್ದಾರೆ. ಹೀಗಾಗಿ ಅಹಮದಾಬಾದ್ನಲ್ಲಿ ಭಾರತೀಯ ಬ್ಯಾಟರ್ಗಳು ಸೌತ್ ಆಫ್ರಿಕಾ ಬೌಲರ್ಗಳ ನಡುವೆ ಜಿದ್ದಾಜಿದ್ದಿ ಪೈಪೋಟಿ ಇರುವುದು ನಿರೀಕ್ಷಿಸಬಹುದು. ಫ್ರೆಂಡ್ಸ್, ಭಾರತೀಯ ಬ್ಯಾಟ್ಸ್ಮನ್ಗಳು ಆಫ್ ಸ್ಪಿನ್ ವಿರುದ್ಧ ರನ್ ಕಲೆ ಹಾಕಲು ಪರದಾಡುತ್ತಿರುವುದು ಒಂದು ಆಶ್ಚರ್ಯಕರ ಸಂಗತಿ. ಇವತ್ತು ನಡೆಯುತ್ತಿರುವಂಥ ಸೌತ್ ಆಫ್ರಿಕಾ ಇಂಡಿಯಾ ಮ್ಯಾಚ್ನಲ್ಲಿ ಅಭಿಷೇಕ್ ಶರ್ಮಾ ಆಡ್ತಾರೋ ಅಥವಾ ಸಂಜು ಸ್ಯಾಮ್ಸನ್ ಆಡ್ತಾರೋ ಇಲ್ವಾ ವಾಷಿಂಗ್ಟನ್ ಸುಂದರ್ಗೆ ಅವಕಾಶ ಸಿಗುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.